ಕಮಿಂಗ್ ಬ್ಯಾಕ್ ಟು ಹೋಟೆಲ್ಸ್, ನನಗೆ ಒಂದು ಅನುಭವ ಆಯಿತು. ಏನಂದರೆ, ನಾನು ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೆ. ಸೊ ಅಲ್ಲೊಂದು ಕಡೆ ಬಾಳೆ ಎಲೆ ಊಟ ಸಿಗುತ್ತೆ ಅಂತ ಹೇಳೋರು, ತುಂಬ ಚೆನ್ನಾಗಿರುತ್ತೆ ಅಂತ. ಯಾರು ಹೋದೆ, ಬಾಳೆ ಎಲೆ ಊಟ ಮಾಡಿದೆ, ತುಂಬ ಚೆನ್ನಾಗಿತ್ತು ಬಾಳೆ ಎಲೆ ಊಟ. ಇಮಿಡಿಯೇಟಾಗಿ ನೆಕ್ಸ್ಟ್ ಡೇ ನನ್ನ ಯೂನಿಟ್ನ ಕರ್ಕೊಂಡೋಗಿ ಅದನ್ನು ಶೂಟ್ ಮಾಡಿಬಿಟ್ಟು ಅದನ್ನು ಟೆಲಿಕಾಸ್ಟ್ ಮಾಡಿಬಿಟ್ಟೆ. ಟೆಲಿಕಾಸ್ಟ್ ಮಾಡಿದ್ಮೇಲೆ ತುಂಬ ಜನ ಅಲ್ಲಿ ಹೋಗಿ ಊಟ ಮಾಡೋಕ್ಕೆ ಶುರು ಮಾಡಿದ್ರು. ಒಂದು ಭಾಳ ಜನ ಇಷ್ಟಪಟ್ಟರು, ಎಲ್ಲ ಆಯಿತು, ಫಸ್ಟ್ ಕ್ಲಾಸ್. ಇದಾಗಿ ಒಂದು 6 ತಿಂಗಳಾಗೋಯ್ತು. 6 ತಿಂಗಳಾದಮೇಲೆ ಒಂದಿನ ನನಗೊಂದು ಫೋನ್ ಬಂತು. ಆ ಫೋನು ಅನ್ನೋನ್ ನಂಬರು. ಸರಿ, ನನಗೆ ಗೊತ್ತಿಲ್ಲದ್ರೆ ಆನ್ ಮಾಡಿಬಿಟ್ಟೆ. ಒಂದು ಲೇಡಿ ಮಾತಾಡೋದು. ಆಕೆ, ನೀವು ಹೇಳಿದ್ದು ಹೋಟ್ಲಿಗೆ ಬಂದಿದ್ದೀವಿ ಬಾಳೆ ಎಲೆ ಊಟ ಮಾಡೋಕ್ಕೆ ಅಂದರು. ಹೌದಾ ಅಂದೆ. ಹೆಂಗ್ರಿ ಇದನ್ನು ರೆಕಮೆಂಡ್ ಮಾಡ್ತೀರ ನೀವು, ಇಷ್ಟು ಗಬ್ಬು ಊಟನ, ಹಿಂಗೆ ಅಂತ ಸುಮಾರು ಒಂದು 15-20 ನಿಮಿಷ ಚೆನ್ನಾಗಿ ಬೈದರು ನನಗೆ. ಅಂದರೆ, ನಿಮ್ಮನ್ನು ನಂಬ್ಕೊಂಡು ಬಂದ್ವಿ ನಾವು, ಹಾಳಾಗೋಯ್ತು ನಮ್ಮ ಇಡೀ ದಿನ ನಂತರ ಬೈದರು ನನಗೆ. ನನಗೆ ಶಾಕಿಂಗ್, ಯಾಕಂದರೆ ನಾನು ತಿಂದಾಗ ಚೆನ್ನಾಗಿತ್ತು, ಜೆನ್ಯೂನಾಗಿ ನನಗೆ ಅದು ಚೆನ್ನಾಗಿತ್ತು ಅನ್ನಿಸ್ತು. ಆಮೇಲೆ ಅದನ್ನು ಬೇರೆಯವರೆಲ್ಲ ಹೋಗಿ ತಿನ್ಕೊಂಬಂದ್ರಲ್ಲೂ ಚೆನ್ನಾಗಿತ್ತು ಅಂತ ಹೇಳಿ. ಬಟ್ 6 ತಿಂಗಳಾಗೋಗಿತ್ತು. ನಾನು ಹೇಳಿದೆ, ನೋಡಿ, ನಾನು ಹಿಂದೆ 6 ತಿಂಗಳ ಹಿಂದೆ ರಿವ್ಯೂ ಮಾಡಿದ್ದು, ಆವಾಗ ಚೆನ್ನಾಗಿತ್ತು. ಇವಾಗ ಬಹುಶಃ ಅಡುಗೆ ಅವ್ರು ಚೇಂಜ್ ಆಗಿರ್ಬೋದು, ಇನ್ನೇನೋ ಸಮಸ್ಯೆ ಆಗಿರ್ಬೋದು, ಗೊತ್ತಿಲ್ಲಮ್ಮ. ನಾನು ಇನ್ನೊಂದ್ಸಲ ಹೋಗಿ ಟೇಸ್ಟ್ ಮಾಡ್ಬಿಟ್ಟು ನಿಮ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಮಾರನೇ ದಿವಸ ಮತ್ತೆ ಮೈಸೂರಿಗೆ ಅದಕ್ಕೋಸ್ಕರ ಹೋದೆ. ಎಲ್ಲ ಕೆಲಸ ಬಿಟ್ಟು ಹೋಗಿ ಊಟ ಮಾಡಿದೆ. ಭಾಳ ಕೆಟ್ಟದಾಗಿತ್ತು, ಚೆನ್ನಾಗಿರಲಿಲ್ಲ. ಆಮೇಲೆ ಅಲ್ಲಿಂದನೇ ಫೋನ್ ಮಾಡಿ ಆ ಹೆಂಗಸ್ಗೆ, ನೀವು ಹೇಳಿದ್ದು ಕರೆಕ್ಟು, ಚೆನ್ನಾಗಿಲ್ಲ, ದಯವಿಟ್ಟು ಕ್ಷಮಿಸಿ, ನನ್ನಿಂದ ತಪ್ಪಾಗಿದೆ ಅಂದೆ. ಅದು ವಿಡಿಯೋ ಸಾಲ್ವ್ ಆಯಿತು. ಬಟ್ ನಾನು ಯಾಕೆ ಇದನ್ನು ಕೇಳೋಕ್ಕೆ ಬಂದೆ ಅಂದರೆ, ಜನರಲಿ ನೀವು ರಿವ್ಯೂ ಮಾಡ್ತೀರಾ, ರಿವ್ಯೂ ಮಾಡಿದಾಗ ನೀವು ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಕಾಸು ಇಸ್ಕೊಂಡು ಚೆನ್ನಾಗಿದೆ ಅಂತಾರೆ, ಒಂದು ಕಮೆಂಟ್ ಬರುತ್ತೆ. ಅಥವಾ ನೀವು ರಿವ್ಯೂ ಮಾಡಿದ್ದನ್ನು ನೋಡಿ ಆಮೇಲೆ ಕಮೆಂಟ್ ಹಾಕುವಾಗ ಈ ಥರ ಬೈಯುವಂಥ ಅವಕಾಶಗಳು ತುಂಬ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಬಾಯಿಗೆ ಬಂದಂಗೆ ಬೈತಾರೆ. ಆ ಥರ ಅನುಭವಗಳೇನಾದ್ರು ಆಗಿದೆಯಾ ನಿಮಗೆ? ಹೆಚ್ಚು ಕಮ್ಮಿ ಎಲ್ಲರಿಗೂ ಹಾಗೆ ಇರುತ್ತೆ ಸರ್. ಹೇಳಿ, ಒಂದೆರಡು ಹೇಳಿ, ಹೆಂಗಾಯ್ತು? ಎಷ್ಟೋ ಜಾಗ ಈ ಎಲ್ಲಾನು ಒಂಥರ ದುಡ್ಡು ತೊಗೊಂಡೇ ರಿವ್ಯೂ ಮಾಡಿರಲ್ಲ. ನಾನು ಆಗ್ಲೇ ಹೇಳಿದೆ, ದರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಲೈಕ್ ರಿವ್ಯೂ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಪ್ರಮೋಷನ್. ಎಷ್ಟೋ ಜಾಗಗಳಿಗೆ ನಾವೇ ಓನಾಗಿ ಹೋಗಿರ್ತೀವಿ, ಏನೋ ಚೆನ್ನಾಗಿದೆ ಫುಟೇಜು ಅಂತ ತೊಗೊಂಡು ಅದನ್ನು ಜನಕ್ಕೆ ಹೇಳಬೇಕು ಅನ್ನೋ ರೀತಿಯಲ್ಲಿ ನಾವು ಹೇಳಿರ್ತೀವಿ. ಆ ಎಲ್ಲೋ ನಮ್ಮ ಚಾಯ್ಸ್ ಆಫ್ ವರ್ಡ್ಸ್ ಒಂದೊಂದು ಸತಿ ಜಾಸ್ತಿ ಅಪ್ರಿಷಿಯೇಟ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಅಂದರೆ, ಓ ಎಷ್ಟು ತೊಗೊಂಡಿದ್ಯಾ ನೀನು ಅಂತಾರೆ. ಕಾಸು ಯಾರು ನಿಮ್ಮಪ್ಪ ಕೊಡ್ತಾನ? ಇದು ಕಾಮನ್ನು. ಓ, ಎಲ್ಲರಿಗೂ ಹೆಚ್ಚು ಕಮ್ಮಿ ಬಿದ್ದಿರುತ್ತೆ. ನೀನೇ ಕಾಸು ಕೊಟ್ಬಿಡು, ಬಂದ್ಬಿಡ್ತೀನಿ, ಇದೆಲ್ಲ ನೀನು ಕಾಸು ಕೊಟ್ಬಿಡು, ನಾನು ತಿನ್ಕೊಂಡ್ ಬಂದ್ಬಿಡ್ತೀನಿ. ಬಟ್ ಬೇಸಿಕ್ಲಿ ಐ ವಾಂಟ್ ಟು ಆಸ್ಕ್ ಯು, ನೀವು ಕಾಸು ಕೊಟ್ಟು ತಿಂತೀರಾ ಸರ್? ಹೋಗೋ 60-70% ಜಾಗಗಳು ನಾವು ಸ್ವಂತ ಹೋಗಿರೋದಿರುತ್ತೆ. ಬಹುಶಃ ಒಂದು 20% ಜಾಗಗಳು ಮಾತ್ರ ಪ್ರಮೋಷನ್ ಇರುತ್ತೆ. ಆ ಪ್ರಮೋಷನಲ್ಲೂ 50% ಜಾಗಗಳನ್ನ ಮಾತ್ರ ನಾವು ಪೋಸ್ಟ್ ಮಾಡ್ತೀವಿ. ಇನ್ನರ್ಧ ನಮ್ಗೆ ಇಷ್ಟ ಆಗಿರಲ್ಲ, ನಾವು ಅದ್ರ ಬಗ್ಗೆ ಬರೆಯೋಕೆ ಹೋಗಲ್ಲ. ಓನರ್ ಹತ್ರ ಮಾತಾಡ್ಬಿಟ್ಟು, ಚೆನ್ನಾಗಿಲ್ಲ ಸ್ವಾಮಿ, ನೀವು ಇದನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿರ್ತೀವಿ. ದುಡ್ಡು ಇಸ್ಕೊಂಡಿರಲ್ಲ ಅಂತವ್ರ ಹತ್ರ. ಸೊ ನಾವೇ ದುಡ್ಡು ಕೊಟ್ಟು ಇವಾಗ ನೆಕ್ಸ್ಟ್ ಅದಕ್ಕೆ ನಾವು ಇವಾಗ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ, ಸರ್ ಬಿಲ್ನು ಸೇರಿಸಿ ವಿಡಿಯೋದಲ್ಲಿ ಹಾಕ್ತೀವಿ, ದಯವಿಟ್ಟು ನೋಡ್ಕೊಂಡ್ಬಿಡಿ, ನಾವೇ ದುಡ್ಡು ಕೊಟ್ಟಿದೀವಿ ಸ್ವಾಮಿ ಅಂತ ಅದನ್ನ ಹಾಕ್ತೀವಿ. ಇನ್ಕ್ಲೂಡಿಂಗ್ ಇದು ಏನೋ UPI ಟ್ರಾನ್ಸಾಕ್ಷನ್, ನಮ್ಮ ಹೆಸರು ಹೋಟ್ಲ್ ಹೆಸರು ಎರಡೂ ಬರತ್ತಾರ. ನೋಡಪ್ಪ, ಪೇ ಮಾಡಿದ್ವಿ, ಬಿಲ್ಲು ಇದು ಸೇಮ್ ಇದೆ. ಓಕೆ, ಒಂದು ನಿಮ್ಗಳಿಗೆಲ್ಲ ಬಹುಶಃ ನೀವು ಬಂದು ರಿವ್ಯೂ ಮಾಡಿ ನಿಮಗೆ ಪೇಮೆಂಟ್ ಕೊಡ್ತೀವಿ ಅಂತ ಕರೆದಿರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ನೀವು ಅದನ್ನು ಒಪ್ಕೊಂಡಿರುವಂಥ ಸಾಧ್ಯತೆಗಳು ಇರುತ್ತೆ. ನೀವು ದುಡ್ಡಿಸ್ಕೊಂಡು ರಿವ್ಯೂ ಮಾಡೋಕ್ಕೆ ಹೋದಾಗ ಅದು ಚೆನ್ನಾಗಿಲ್ದಿರ ದಾಕ್ಷಿಣ್ಯಕ್ಕೆ ಬಸರಾಗಿ ಚೆನ್ನಾಗಿದೆ ಅಂತ ಹೇಳುವಂಥ ಸಂದರ್ಭಗಳು ಬಂದಿದೆಯಾ? ಸರ್ ಇಲ್ಲ, ಇದುವರೆಗೂ ನನಗೆ ದುಡ್ಡು ಮುಖ ನೋಡಿಲ್ಲ. ಲೈಕ್ ದುಡ್ಡು ಇಸ್ ಸೆಕೆಂಡ್ರಿ ಫಾರ್ ಮಿ. ನಮ್ಮ ಹೆಸರು ಇವಾಗ ನಮ್ಮನ್ನು ನಂಬ್ಕೊಂಡು 4 ಜನ ಬರ್ತೇವೆ. ಇವಾಗ ಜಸ್ಟ್ ನಾಟ್ ಫಾಲೋವರ್ಸ್, ಇವಾಗ ಬೇರೆಯವ್ರಿಗೆ ಸಹ ಅದು ವಿಡಿಯೋ ಹೋಗುತ್ತೆ. ಸೊ ಅದು ಹೋದಾಗಂತೂ ಇವಾಗ ನನ್ನ ಎಕ್ಸ್ಪೀರಿಯನ್ಸೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, I don't want to talk about it. This is the principle I stand on and I want to be in that way. And ಇವಾಗ ದುಡ್ಡು ಬೇಡ ಸರ್, ಅವ್ರು ದುಡ್ಡು ವಾಪಸ್ ಕೊಟ್ಬಿಡೋಣ. ಇಲ್ಲಾಂದ್ರೆ ನಾವು ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗಲ್ಲೇ ದುಡ್ಡು ತೊಗೊಳಲ್ಲ, ನಾವು ಪೋಸ್ಟ್ ಮಾಡಿದ ಮೇಲೆ ತೊಗೊತೀವಿ. ದಿಸ್ ಇಸ್ 90% ಆಫ್ ದ. ಸೊ ನೀವೆಲ್ಲ ಆ ಥರ ಒಂದು ಅಂದರೆ ಪೇಮೆಂಟ್ ಟರ್ಮ್ಸ್ ಇದ್ದಾಗ ಪೋಸ್ಟ್ ಮಾಡಿದ್ಮೇಲೆ ಪೇಮೆಂಟ್ ತಗೊಳ್ಳೋದ? ಯು ಡೋಂಟ್ ಟೇಕ್ ಇನ್ ಅಡ್ವಾನ್ಸ್? ಸ್ವಲ್ಪ ಜನ ಅಡ್ವಾನ್ಸ್ ತಗೊಂಡು ಆಮೇಲಿಂದ ಇದು ಮಾಡ್ಕೊಂಡು ಬರ್ತಾರೆ. ಇವಾಗ ಪ್ರೆಸೆಂಟ್ ಇವಾಗ ಜೆನ್ಜಿ ಬ್ಲಾಗರ್ಸ್ ಅಂತೀವಲ್ವಾ, ಅವ್ರಿಗೆ ರೀಚ್ಗಳು ಚೆನ್ನಾಗಿರುತ್ತೆ, ಅವ್ರ ಡೇ ವಿಲ್ ಡಿಮ್ಯಾಂಡ್ ಇರುತ್ತೆ ಅವರಿಗೆ. ಇವಾಗ ನನಗೆ ಅರ್ಧ ದುಡ್ಡು ಮುಂಚೆನೇ ಕೊಡಬೇಕು, ಶೂಟ್ ಆದ್ಮೇಲೆ ಇನ್ನೊಂದು ಅರ್ಧ ಕೊಡಬೇಕು. ಇದು ಎಕ್ಸ್ಪೀರಿಯನ್ಸ್ ಮಾಡ್ತೇವೆ, ಇವಾಗ ಫರ್ಮ್ ಇಟ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ತೇವೆ. ನನಗೆ ಅರ್ಧ ದುಡ್ಡು ಮುಂಚೆ ಕೊಡಬೇಕು, ಟ್ರಾವೆಲಿಂಗ್ ಇಷ್ಟು ಕೊಡಬೇಕು. ಸೊ ಈ ಥರ ಎಲ್ಲ ಬರುತ್ತೆ. ಸೊ ಅವಾಗ ಅವ್ರಿಗೆ ಫುಡ್ಡು ಅದೆಲ್ಲ ಲೆಕ್ಕ ಬರಲ್ಲ, ಬರೀ ದುಡ್ಡೇ ಲೆಕ್ಕ ಬರುತ್ತೆ. ಸೊ ಇವಾಗ when there is principle, when we stand on, when we have our own stand and we try to be on it, not much appreciation is given for that.
ಅಲ್ಲ, ನನಗೆ ಭಯ ಆಗ್ತಾ ಇರೋದೇನೆಂದರೆ, ಈ ನೀವು ಹೇಳಿದ್ರಲ್ಲ ಟ್ರೆಂಡು, ದುಡ್ಡು ಇಷ್ಟು ಕೊಡಬೇಕು, ಆ ಕೊಟ್ಟರೆ ರಿವ್ಯೂ ಮಾಡೋದು ಅಂತ ಹೇಳಕ್ಕೆ ಶುರು ಮಾಡಿಬಿಟ್ರೆ ದೆನ್ ಬರೀ ಫೇಕ್ ರಿವ್ಯೂಸೇ ಬಂದ್ಬಿಡುತ್ತಾ ಅನ್ನೋ ಒಂದು ಭಯ ಇದೆ. ಅದೇ ಸರ್, ಕಾಂಟೆಂಟ್ ಕಂಟಾಮಿನೇಷನ್ ಅಂತ ಆಗಿರೋದು ಇವಾಗ. ಹ್ಯೂಜ್ ನಂಬರ್ ಆಫ್ ಕಾಂಟೆಂಟ್. ಇವಾಗ 300 ರೂಪಾಯಿ ಅನ್ಲಿಮಿಟೆಡ್ ಬಿರಿಯಾನಿ, 200 ರೂಪಾಯಿದು ಆಫರ್ಸ್ ಆಗಲಿ, ಪ್ರತಿಯೊಂದೂ ಎಕ್ಸ್ಟ್ರೀಮ್ ಆಗೋಗ್ಬಿಡ್ತಾ ಇದೆ. ದೇರ್ ಇಸ್ ಅ ಹುಕ್ ಲೈನ್ ಸರ್. ಇವಾಗ ಫಾರ್ ಎಕ್ಸಾಂಪಲ್ ನಾವೇ ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತೀವಿ, ಇಲ್ಲಾಂದ್ರೆ ಯೂಟ್ಯೂಬ್ ಶಾರ್ಟ್ಸೇ ನೋಡ್ತಾ ಇರ್ತೀವಿ. ಇವಾಗ ಸ್ಟಾರ್ಟಿಂಗ್ ನಮಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನೀಟಾಗಿ ಮೇಲೆ ಎತ್ಬಿಡ್ತೀವಿ. ದಟ್ ಇಸ್ ದ ಫಾರ್ಮುಲಾ ಕ್ರಿಯೇಟರ್ ವಿಲ್ ಆಲ್ಸೋ ವರ್ಕ್ ಆನ್. ಸೊ ಸ್ಟಾರ್ಟಿಂಗ್ ಇಂಟ್ರೆಸ್ಟಿಂಗ್ ಏನಿದೆ, ಇವಾಗ ಇಂಟ್ರೆಸ್ಟಿಂಗ್ ಅಟ್ರಾಕ್ಟಿವ್ ಬಂದ್ಬಿಟ್ಟು ನನಗೆ ಆಫರ್ 1+1 ಬಿಯರ್ ಫ್ರೀ, ಇನ್ನೊಂದು 1+2+1 ಕಾಕ್ಟೇಲ್ ಫ್ರೀ, ಈ ಥರ ಸ್ಟಾರ್ಟ್ ಮಾಡ್ಕೊತಾರೆ. ಅವಾಗ ದಟ್ ಇಸ್ ದ ಹುಕ್ ಲೈನ್ ಫಾರ್ ಪೀಪಲ್. ಅದು ಒಂದು ನೀಶ್ ಇದೆ. ಇನ್ನೊಂದು ನೀಶ್ ಬಂದ್ಬಿಟ್ಟು ದೇ ಓನ್ಲಿ ಲುಕ್ ಫಾರ್ ಎಕ್ಸ್ಪೀರಿಯನ್ಸಸ್. ಫಾರ್ ಎಕ್ಸಾಂಪಲ್ ಮೈ ವೈಫ್, ಶಿ ಡಸ್ ಓನ್ಲಿ something premium, something which is truly experiential. It's just not a meal. You have to experience each and everything. Ambience agli, in a presentation agli, taste agli, a one class agli, there is an experience. So idral bandaga probably you will have to think in a different way. And there is a hook line. ಒಂದು ನೀಶ್ ಅನ್ನೋದು ಬಂದ್ಬಿಟ್ಟು ಸರ್, ಇವಾಗ ಗೋಬಿ ಹಾಕಿದ್ರೆ ನನಗೆ ಒಳ್ಳೆ ರೀಚ್ ಬರುತ್ತೆ, ಇನ್ನೊಂದು ಹಾಕಿದ್ರೆ ನನಗೆ ಒಳ್ಳೆ ರೀಚ್ ಬರುತ್ತೆ. ಸೊ ಈ ಥರದೊಂದು ಉಪಯೋಗಿಸ್ಕೊತಾ ಇದ್ದಾರೆ ಸರ್. ಒಂದು ಸೆಟ್ ಫಾರ್ಮುಲಾ ಇದೆ. ಮೋಸ್ಟ್ ಆಫ್ ದೆಮ್ ಈ ನ್ಯೂ ಕಮರ್ಸ್ ಎಲ್ಲ ಲೈಕ್ ಅದನ್ನ ಫಾಲೋ ಮಾಡ್ತಾರೆ. ನಾ ಈ ಇಂಡಸ್ಟ್ರಿನ ಸುಮಾರು ಒಂದು 7-8 ವರ್ಷದಿಂದ ನೋಡ್ತಾ ಇರೋದ್ರಿಂದ ಎಷ್ಟೊಂದು ರೀತಿ ಜನ ಬರ್ತಾರೆ, ಎಷ್ಟೊಂದು ರೀತಿ ಜನ ಹೋಗ್ತಾರೆ, ಇದು ಚರ್ನ್ ಆಗ್ತಾನೆ ಇರುತ್ತೆ. ಬಟ್ ಅಲ್ಟಿಮೇಟ್ಲಿ ನಮ್ಮ ಕಂಟೆಂಟ್ ಕನ್ಸ್ಯೂಮರ್ ಏನಿದಾನಲ್ಲ, ಈ ಸ್ಮಾರ್ಟ್ ಸ್ವಲ್ಪ ಚಾನ್ಸ್ ಕೊಡ್ತಾರೆ. ಅದು ಸೆಟ್ ಆಗಲಿಲ್ಲ ಅಂತಂದರೆ ಒಂದು ಶಾರ್ಟ್, ಈಗ ನಾವೇ ನೋಡಿದ್ದೀವಿ ಸರ್, ಎಷ್ಟೊಂದು ಜನ ತುಂಬ ಪೀಕಲ್ಲಿ ಇದ್ದವರು ಇವತ್ತು ಇಲ್ಲವೇ ಇಲ್ಲ. ಸೊ ಅಲ್ಟಿಮೇಟ್ಲಿ ಇಟ್ ಇಸ್ ದ ಕಂಟೆಂಟ್ ಕನ್ಸ್ಯೂಮರ್. ಒಂದು ಜಾಗಕ್ಕೆ ನಾನು ಹೈಪ್ ಕ್ರಿಯೇಟ್ ಮಾಡ್ಬೋದು. ಆ ಜಾಗ ಚೆನ್ನಾಗಿಲ್ಲ ಅಂತ ಗೊತ್ತಾಯ್ತು ಅಂತಂದರೆ ನಾನು ಕ್ರಿಯೇಟ್ ಮಾಡಿದ ಹೈಪ್ರ 10ರಷ್ಟು ನೆಗೆಟಿವ್ ಹೈಪ್ ಕ್ರಿಯೇಟ್ ಆಗಿ ಆ ಜಾಗ ಹೋಗುತ್ತೆ. ಸೊ ಅದು ಕಂಟೆಂಟ್ನ ಕನ್ಸ್ಯೂಮ್ ಮಾಡೋರ ಕೈಯಲ್ಲೇ ಇರೋದು. ನನಗೆ ಎಷ್ಟೇ ಹೈಪ್ ಕೊಡ್ಬೋದು, ಬಟ್ ನಾನು ಅದು ಸಣ್ಣ ಪಾರ್ಟ್ ಮಾತ್ರ ಮಾಡೋಕ್ಕಾಗೋದು. ಜಾಗ ಚೆನ್ನಾಗಿಲ್ಲ ಜೆನ್ಯೂನ್ ಆಗಿ ಅಂತಂದರೆ ಆಟೋಮೆಟಿಕಲಿ ಜನ ಹೋಗೋದು ನಿಲ್ಲಿಸ್ತಾರೆ. ಅದು ಆ ಮಲ್ಟಿಪ್ಲೇಯರ್ ಎಫೆಕ್ಟ್ ಏನಿದೆಯಲ್ಲ, ಅದು ಆ ಜಾಗಕ್ಕೆ ಎಫೆಕ್ಟ್ ಆಗೇ ಆಗುತ್ತೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋಕ್ಕಾಗಲ್ಲ.